ವೆಲ್ಕಮ್ ಟು ಯಶಸ್ವಿನಿ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ನಾವು ಈಸಿಯಾಗಿ ಲಸ್ಸಿನ ಮನೆಯಲ್ಲೇ ಹೇಗೆ ಮಾಡ್ಕೊಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಸ್ವಲ್ಪ ಗೋಡಂಬಿ, ಸ್ವಲ್ಪ ಬಾದಾಮಿ, 5 ಟೇಬಲ್ ಸ್ಪೂನ್ ಸಕ್ಕರೆ, 1/4 ಲೀಟರ್ ಹಾಲು, ಅರ್ಧ ಲೀಟರ್ ಮೊಸರು ಕೋಲ್ಡ್ ಆಗಿರಬೇಕು. ಇದನ್ನು ನಾವು ಫ್ರೀಝರಲ್ಲಿ ಇಟ್ಕೋಬೇಕು. ಹಾಲನ್ನ ಕಾಯಿಸಿ ಆರಿಸಿ ಫ್ರಿಜ್ಜಲ್ಲಿಟ್ಟು ಅದು ತಣ್ಣಗಾದ್ಮೇಲೆ ಎತ್ಕೋಬೇಕು. ಇವಾಗ ಮೊಸರು ಕೋಲ್ಡ್ ಆಗಿದೆ. ಇವಾಗ ನಾವು ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಸಕ್ಕರೆ ಹಾಕೋತಿದ್ದೀನಿ. ನೆಕ್ಸ್ಟು ಕೋಲ್ಡ್ ಆಗಿರುವಂತಹ ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ಅರ್ಧ ಲೀಟ್ರ್ ಮೊಸರನ್ನ ಹಾಕೋತಾ ಇದ್ದೀನಿ ನಾನು. ಮೊಸರು, ನೆಕ್ಸ್ಟು ಕೋಲ್ಡ್ ಆಗಿರುವ ಹಾಲು, ಇದನ್ನು ಕಾಯಿಸಿ ಆರಿಸಿ ಫ್ರಿಜ್ಜಲ್ಲಿ ಇಟ್ಟಿದ್ವಿ. ಇದು ಸಹ ಇವಾಗ ಕೋಲ್ಡ್ ಆಗಿದೆ. ಇದನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದನ್ನು ನಾವು ಬ್ಲೆಂಡರ್ನಿಂದ ನಾವು ಬ್ಲೆಂಡ್ ಮಾಡ್ಕೋಬೇಕು. ಇದು ಬ್ಲೆಂಡರ್ ಮಿಷಿನು ನಿಮ್ಮ ಹತ್ರ ಇಲ್ಲ ಅಂತ ಅಂದರೆ ನೀವು ಇದು ಮೊಸರು ಕಡೆಯ ಮಂತಿರುತ್ತಲ್ಲ, ಇದ್ರ ಸಹಾಯದಿಂದನೂ ನೀವು ಇದನ್ನು ಮಾಡ್ಕೋಬೋದು. ಆದರೆ ಇದರಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ, ಮಾಡೋದು ಲೇಟ್ ಆಗುತ್ತೆ. ಬ್ಲೆಂಡರಿಂದ ಮಾಡಿದ್ರೆ ನಾವು ಬೇಗ ಮಾಡ್ಬೋದು. ಈಗ ಇದನ್ನು ನಾವು ಮಾಡ್ಕೋಬೇಕು. ಇದು ಕ್ರೀಮಿ ಸ್ಟ್ರಕ್ಚರ್ ಬರೋ ತನಕ ನಾವು ಇದನ್ನು ಬ್ಲೆಂಡ್ ಮಾಡ್ಕೋಬೇಕು. ಇವಾಗ ನಾವು ಇದಕ್ಕೆ ಸ್ವಲ್ಪ ಐಸ್ ವಾಟರ್ನ ಸೇರಿಸ್ಕೊಳ್ಳೋಣ. ಓಕೆ, ಇವಾಗ ಕ್ರೀಮಿ ಸ್ಟ್ರಕ್ಚರ್ ಬಂದಿದೆ. ಓಕೆ, ಇದನ್ನು ಇವಾಗ ಒಂದು ಗ್ಲಾಸ್ಗೆ ಹಾಕೋತಾ ಇದ್ದೀನಿ. ನೋಡಿ, ಕ್ರೀಮಿ ಸ್ಟ್ರಕ್ಚರ್ ಬಂದಿದೆ, ಕಾಣಿಸ್ತಾ ಇದೆ. ಇವಾಗ ಇದಕ್ಕೆ ನಾವು ಆವಾಗಲೇ ನಿಮಗೆ ತೋರಿಸಿದ್ನಲ್ಲ ಗೋಡಂಬಿ ಮತ್ತು ಬಾದಾಮಿ, ಅದನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಮೇಲ್ಗಡೆ ಸ್ವಲ್ಪ ಸ್ವಲ್ಪ ಹಾಕೋತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ watching.